ಎಲ್ಲರಿಗೂ ನಮಸ್ಕಾರಗಳು. ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಸಾಮಾನ್ಯ ನಂಬಿಕೆಗಳು ಮತ್ತು ಮುನ್ನೆಚ್ಚರಿಕೆಗಳು. ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಸುರಕ್ಷಿತವಾಗಿ ಇರಬೇಕು ಏಕೆ ಮತ್ತು ಹೇಗೆ ಸುರಕ್ಷಿತವಾಗಿರಬೇಕು? ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಸೂರ್ಯನ ಬೆಳಕನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ನಿರ್ಬಂಧಿಸಿದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ಬೆಳಕಿನ ಪ್ರಭಾವಲಯದಿಂದ ಸುತ್ತುವರಿದ ಡಾರ್ಕ್ ಡಿಸ್ಕ್ ಆಗಿ ಕಾಣಿಸಿಕೊಳ್ಳುತ್ತಾನೆ. ಗ್ರಹಣದ ಸಮಯದಲ್ಲಿ ಸೂರ್ಯನನ್ನು ನೇರವಾಗಿ ನೋಡುವುದರಿಂದ ಕಣ್ಣಿಗೆ ತೀವ್ರ ಹಾನಿ ಉಂಟಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನೀವು ಗರ್ಭಿಣಿಯಾಗಿರಲಿ ಅಥವಾ ಇಲ್ಲದಿರಲಿ, ಸೂರ್ಯಗ್ರಹಣದ ಸಮಯದಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ತುಂಬಾ ಅತ್ಯಗತ್ಯವಾಗುತ್ತದೆ. ಸೂರ್ಯನನ್ನು ನೇರವಾಗಿ ನೋಡಬೇಡಿ. ಸೂರ್ಯನು ಚಂದ್ರನಿಂದ ಭಾಗಶಃ ಅಸ್ಪಷ್ಟವಾಗಿದ್ದರೂ ಅದನ್ನು ನೋಡುವುದು ನಿಮ್ಮ ಕಣ್ಣುಗಳಿಗೆ ಹಾನಿ ಮಾಡುತ್ತದೆ. ಗ್ರಹಣವನ್ನು ಸುರಕ್ಷಿತವಾಗಿ ವೀಕ್ಷಿಸಲು ಸೌರ ವೀಕ್ಷಣಾ ಕನ್ನಡಕ ಅಥವಾ ಪಿನ್ಹೋಲ್ ಪ್ರೊಜೆಕ್ಟರ್ಗಳಂತಹ ಪರೋಕ್ಷ ವೀಕ್ಷಣಾ ವಿಧಾನಗಳನ್ನು ಬಳಸಿ ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಿ. ನೀವು ಹೊರಾಂಗಣದಲ್ಲಿ ಸೂರ್ಯಗ್ರಹಣವನ್ನು ವೀಕ್ಷಿಸಲು ಯೋಜಿಸುತ್ತಿದ್ದರೆ ಹಾನಿಕಾರಕ UV ಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಲು ಸನ್ಸ್ಕ್ರೀನ್ ಅನ್ನು ಹಚ್ಚಿಕೊಳ್ಳಲು ಮರೆಯದಿರಿ. ಸದಾ ಹೈಡ್ರೇಟೆಡ್ ಆಗಿರಿ. ನೀವು ಗ್ರಹಣದ ಸಮಯದಲ್ಲಿ ಎಲ್ಲೇ ಇದ್ದರೂ ಸಹ ಆ ದಿನ ಸಾಕಷ್ಟು ನೀರು ಕುಡಿದು ಹೈಡ್ರೇಟ್ ಆಗಿರಲು ಪ್ರಯತ್ನಿಸಿ. ಅದರಲ್ಲೂ ನೀವು ಕೆಲಸದ ನಿಮಿತ್ತ ಹೊರಗೆ ಸಮಯ ಕಳೆಯುತ್ತಿದ್ದರೆ ನೀರು ಕುಡಿದು ಹೈಡ್ರೇಟ್ ಆಗಿರುವುದು ತುಂಬಾ ಮುಖ್ಯವಾಗಿರುತ್ತದೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರ ಸುರಕ್ಷತೆಯ ಬಗ್ಗೆ ಇರುವ ಮುನ್ನೆಚ್ಚರಿಕೆಗಳು. ಅನೇಕ ಸಂಸ್ಕೃತಿಗಳಲ್ಲಿ ಸೂರ್ಯಗ್ರಹಣಗಳು ಮೂಢನಂಬಿಕೆಗಳು ಮತ್ತು ನಂಬಿಕೆಗಳಿಂದ ಆವೃತವಾಗಿವೆ, ವಿಶೇಷವಾಗಿ ಗರ್ಭಿಣಿಯರಿಗೆ ಸಂಬಂಧಿಸಿದಂತೆ ಅಂತ ಹೇಳಬಹುದು. ಈ ನಂಬಿಕೆಗಳನ್ನು ಬೆಂಬಲಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ದರೂ ಈ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯವಾಗುತ್ತದೆ. ವಿಶ್ರಾಂತಿ ಪಡೆಯುವುದು. ಗರ್ಭಾವಸ್ಥೆಯು ಸ್ತ್ರೀಯರಿಗೆ ತುಂಬಾ ಆಯಾಸದ ದಿನಗಳು ಅಂತ ಹೇಳಬಹುದು. ಆದ್ದರಿಂದ ಅದರಲ್ಲೂ ಗ್ರಹಣದ ಸಂದರ್ಭದಲ್ಲಿ ಸಾಕಷ್ಟು ವಿಶ್ರಾಂತಿ ಪಡೆಯಲು ಈ ಅವಕಾಶವನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ಕೂತು ಹಿತವಾದ ಸಂಗೀತವನ್ನು ಆಲಿಸಿ ಅಥವಾ ಉತ್ತಮ ಪುಸ್ತಕವನ್ನು ಓದಿ. ಆದಷ್ಟು ಶಾಂತವಾಗಿರಿ. ಸೌರಗ್ರಹಗಳು ಸಾಂಸ್ಕೃತಿಕ ನಂಬಿಕೆಗಳಿಂದಾಗಿ ಕೆಲವು ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡಬಹುದು. ಈ ನಂಬಿಕೆಗಳು ಮೂಢನಂಬಿಕೆಗಳನ್ನು ಆಧರಿಸಿವೆಯೇ ಹೊರತು ವೈಜ್ಞಾನಿಕ ಪುರಾವೆಗಳಲ್ಲ ಎಂಬುದನ್ನು ನೆನಪಿಡಿ ಮತ್ತು ಆದಷ್ಟು ಶಾಂತವಾಗಿರಿ. ಮನೆಯೊಳಗೆ ಇರಿ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯೊಳಗೆ ಉಳಿಯುವುದು ಸುರಕ್ಷಿತ ಎಂದು ಕೆಲವರು ಹೇಳುತ್ತಾರೆ, ಏಕೆಂದರೆ ಗ್ರಹಣದ ಸಮಯದಲ್ಲಿ ಸೂರ್ಯನ ಕಿರಣಗಳು ತಾಯಿ ಮತ್ತು ಮಗುವಿಗೆ ಕೆಟ್ಟದ್ದಾಗಿರಬಹುದು ಎಂದು ಅವರು ಭಾವಿಸುತ್ತಾರೆ. ಆದರೆ ವಿಜ್ಞಾನವು ಇದನ್ನು ಬೆಂಬಲಿಸುವುದಿಲ್ಲ. ಗ್ರಹಣ ಮುಗಿದ ಮೇಲೆ ಮತ್ತೆ ಹೊರಗೆ ಹೋದರೂ ಪರವಾಗಿಲ್ಲ. ಚೂಪಾದ ವಸ್ತುಗಳನ್ನು ಬಳಸಬೇಡಿ. ಕೆಲವು ಸ್ಥಳಗಳಲ್ಲಿ ಗರ್ಭಿಣಿಯರಿಗೆ ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಬಳಸದಂತೆ ಹೇಳಲಾಗುತ್ತದೆ, ಏಕೆಂದರೆ ಅದು ಮಗುವಿಗೆ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ಅವರು ಚಿಂತಿಸುತ್ತಾರೆ. ಇದು ನಿಜವೆಂದು ಯಾವುದೇ ಪುರಾವೆಗಳಿಲ್ಲ, ಆದರೆ ನೀವು ಅದನ್ನು ನಂಬಿದರೆ ಸಲಹೆಯನ್ನು ಅನುಸರಿಸುವುದು ಉತ್ತಮ. ಆಹಾರ ಸೇವಿಸಬೇಡಿ. ಕೆಲವು ಸಂಸ್ಕೃತಿಗಳು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ತಿನ್ನಬಾರದು ಅಥವಾ ಅಡುಗೆ ಮಾಡಬಾರದು, ವಿಶೇಷವಾಗಿ ಉಳಿದ ಆಹಾರವನ್ನು ಸೇವಿಸಬಾರದು ಎಂದು ಹೇಳುತ್ತವೆ. ಬದಲಾಗಿ ನೀವು ಹಸಿದಿದ್ದಲ್ಲಿ ಹಣ್ಣುಗಳನ್ನು ತಿನ್ನಿರಿ. ಆದರೆ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸದಿರಲು ಯಾವುದೇ ವೈಜ್ಞಾನಿಕ ಕಾರಣವಿಲ್ಲ. ಗ್ರಹಣದ ನಂತರ ಸ್ನಾನ ಮಾಡಿ. ಗ್ರಹಣದ ನಂತರ ಕೆಲವು ಸಂಪ್ರದಾಯಗಳು ಗರ್ಭಿಣಿಯರು ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳನ್ನು ತೊಡೆದುಹಾಕಲು ಸ್ನಾನ ಮಾಡಬೇಕು ಎಂದು ಹೇಳುತ್ತವೆ. ಸ್ನಾನವು ಒಳ್ಳೆಯದಾಗಿದ್ದರೂ ಗ್ರಹಣದ ನಂತರ ಅದು ವಿಶೇಷವಾದದ್ದನ್ನು ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದೇ ಇದ್ರೂ ಸಹ ನಾವೆಲ್ಲ ಈ ಸೂರ್ಯಗ್ರಹಣದ ವಿಚಾರಗಳನ್ನು ಅನುಸರಿಸೋದ್ರೊಂದಿಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ.
ಧನ್ಯವಾದಗಳು.